ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕ್ಯಾರೆಟ್ನಿಂದ ಒಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ಬೇರೆ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ಬೋದು. ಈ ರೆಸಿಪಿಯನ್ನು ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಒಂದು ಮಿಕ್ಸಿ ಜಾರಿಗೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಇದನ್ನು ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಇತ್ತಂದರೆ ಇದನ್ನು ಮಿಕ್ಸಿಗೆ ಹಾಕ್ಬೇಡ್ರಿ, ಇದನ್ನು ಡೈರೆಕ್ಟನ್ನಾಗಿ ತೊಗೊರಿ. ಇದು ಸಣ್ಣ ರವೆ ಅಂಥೇಳಿ ನಾನು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ತೊಗೋತೀನಿ. ನೋಡಿ, ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ರೀ. ಆ ಚಿರೋಟಿ ರವೆಗಿಂತ ಇದು ಒಂದು ಸ್ವಲ್ಪ ದಪ್ಪ ಇರ್ತದೆ. ನೋಡಿ, ಇದನ್ನು ಗ್ರೈಂಡ್ ಮಾಡೋ ಅಂದ್ರೆ ಇದೇಗಿನಕ್ಕಿಂತ ಸ್ವಲ್ಪ ಸಣ್ಣ ಐತ್ರಿ, ಸ್ವಲ್ಪ ಹಿಟ್ಟಿನ ಥರ. ಅದ್ರದ್ದು ಒಳಗೆ ತರಿಯಾಗಿನೇ ಇರ್ತದೆ ರೀ. ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಚಿರೋಟಿ ರವೆ ಇದ್ರೆ ಹಾಗೇನೆ ತೊಗೊರಿ, ಇದನ್ನು ಮಿಕ್ಸಿಗೆ ಹಾಕೋಬೇಡ್ರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ಇದ್ರೆ ಅದನ್ನು ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಉಪ್ಪು. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ರೀ. ತುಂಬ ಗಟ್ಟಿ ಕಲಿಸ್ಬೇಡ್ರಿ, ರವೆ ನೀರು ಹಿರ್ಕೊಂಡು ಮತ್ತಷ್ಟು ಗಟ್ಟಿ ಆಗ್ತದೆ ರೀ. ಸ್ವಲ್ಪ ಮೆತ್ತಗನೆ ಕಲಿಸ್ಕೋರಿ ಇದನ್ನು. ನೋಡಿ, ತುಂಬಾ ಗಟ್ಟಿ ಕಲಿಸಿದ್ರೆ ಆಮೇಲೆ ನೀರು ಹಿರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿರ್ತದೆ ರೀ. ಈ ರೀತಿಯೇ ಇರಲಿ ರೀ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಇದೊಂದು ಸ್ವಲ್ಪ ಚೆಂದಾಗಿ ನೆನಿಲಿ ರೀ. ಈಗ ಒಂದು ಪ್ಯಾನ್ಗೆ ನಾನು 2 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ. ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನಾಗ ಸೊಂಪನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಕೊಡ್ತದೆ, ಹಾಕ್ರಿ, ಸ್ಕಿಪ್ ಮಾಡಬೇಡ್ರಿ. 1 ಸ್ಪೂನಾಗಷ್ಟು ಕೊತ್ತಂಬರಿ ಬೀಜ ಅಥವಾ ಏನು ಹವೇಜ್ ಅಂತೀವಲ್ಲ ರೀ, ಅದನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ತರಿಯಾಗಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ. ಈಗ ಇದನ್ನು ಫ್ರೈ ಮಾಡ್ಕೊತೀನಿ ರೀ. ಆ ಕೊತ್ತಂಬರಿ ಬೀಜ ಸೊಂಪು ಫ್ರೈ ಆಗಲಿ ರೀ. ನೋಡಿ, ಈಗಿದು ಫ್ರೈ ಆಗ್ಯದ ರೀ. ಫ್ರೈ ಆದಮೇಲೆ ನಾನು ಇಲ್ಲಿ 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡ್ತದೆ. ಮತ್ತು ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಇರ್ತದೆ, ನಾನು ಖಾರ ಜಾಸ್ತಿ ತೊಗೊಂಡಿರಿ. ಖಾರ ನೀವು ನೋಡ್ಕೊಂಡು ತೊಗೊರಿ. ತುಂಬ ಖಾರ ಬೇಡ ಅಂದರೆ 2 ಮೆಣಸಿನ್ಕಾಯಿನೇ ಹಾಕಿರಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿದ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು ಇದನ್ನು. ನೋಡಿ, ಈಗ ಇದು ಬೇಯ್ತದ್ರಿ. ಬೇಯ್ದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಅಥವಾ ಇದನ್ನು 3 ಸ್ಪೂನ್ ಆಗಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಈ ಕಡಲೆ ಹಿಟ್ಟನ್ನು ಈಗ ಇದ್ರ ಜೊತೆನೇ ಆ ಎಣ್ಣೆ ಖಾರ ಜೊತೆನೇ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿತೀನಿ ರೀ. ಅಂದ್ರೆ ಕಡಲೆ ಹಿಟ್ಟು ಚೆನ್ನಾಗಿ ಹುರಿಬೇಕು, ಅದರ ಹಸಿ ಅಂಶ ಹೋಗ್ಬೇಕು ರೀ. ಅದು ಏನಾಗಬಾರ್ದು, ಕಲರು ಚೇಂಜ್ ಆಗಬಾರ್ದು. ನೀವು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಅದು ಬೇಗನೆ ಸೀದು ಹೋಗ್ತದೆ ರೀ. ಅದಕ್ಕೆ ಅದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊರಿ. ನಾನು ಒಂದು 3 ನಿಮಿಷ ಆಗಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ರೀ. ಮತ್ತು ಬೇಯ್ದ್ಮೇಲೆ ಅದು ಮತ್ತು ಎಣ್ಣೆ ಸಪ್ರೇಟ್ ಆಗ್ತದೆ ನೋಡಿರಿ. ಅವಾಗ ಅದು ಕರೆಕ್ಟಾಗಿ ಬೇಯ್ದಂಗೆ ನೋಡಿರಿ. ಮಸಾಲೆಗಾಗಿ ಇನ್ನೊಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರು ಪೌಡ್ರನ್ನಾದ್ರೂ ಅರ್ಧ ಸ್ಪೂನ್ ಹಾಕ್ಬೋದು ರೀ. ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲೆ ಆದರೂ ಹಾಕ್ಬೋದು ರೀ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ನಾನು ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆ ಮಸಾಲೆಯನ್ನು ಕಡಲೆ ಹಿಟ್ಟು ಜೊತೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರೀ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಲ್ಲ, ಸ್ಟಫಿಂಗ್ ಅಷ್ಟೇ ಚೆನ್ನಾಗಿ ಆಗ್ತದೆ ರೀ. ಇಲ್ಲಿ ನಾನು 1 ಬಟ್ಲಾಗಷ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ತುಂಬ ಸಣ್ಣದಾಗೇನು ತುರಿದ್ಬಿಟ್ಟು ತೊಗೊಂಡಿಲ್ಲ, ಸ್ವಲ್ಪ ದಪ್ಪಾಗಿಯೇ ತೊಗೊಂಡಿದ್ದೀನಿ ರೀ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಫ್ರೆಶ್ ಆಗಿ ಕ್ಯಾರೆಟ್ ಇದ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿನೇ ಇರ್ತದೆ ರೀ. ಇದನ್ನು ಆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೆ ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ. ನೀವು ಫ್ರೆಶ್ ಇದ್ದಿದ್ದಿಲ್ಲ, ಸ್ವಲ್ಪ ಬಾಡ್ದಂಗೆ ಅನಿಸಿದ್ದು ಅಂದರೆ ಇಲ್ಲೊಂದು 2 ಸ್ಪೂನ್ ಅಥವಾ 3 ಸ್ಪೂನ್ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊರಿ. ಫ್ರೆಶ್ ಇದ್ರೆ ನೀರಿನ ಅಂಶ ಜಾಸ್ತಿ ಇರ್ತದಲ್ಲ, ಅವಾಗ ನೋಡಿರಿ ಈ ರೀತಿ ಬೇಗನೆ ಬೇಯ್ದು ಸಾಫ್ಟ್ ಆಗಿಬಿಡ್ತದೆ ರೀ. ತುಂಬ ನೀರು ಹಾಕ್ಬೇಡ್ರಿ. 2 ಸ್ಪೂನು 3 ಸ್ಪೂನು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದೊಂದು ಸ್ವಲ್ಪ ಆರಲಿ ರೀ. ಆರಿದ್ಮೇಲೆ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಇದು 10 ನಿಮಿಷ ಆಗ್ಯದ ರೀ. ರವೆ ನೋಡಿರಿ, ಇದೇಗಿನಕ್ಕಿಂತ ನೀರನ್ನು ಹೀರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿದೆ ರೀ ಇದು. ನೋಡಿ, ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ ಇದನ್ನು. ನೋಡಿ, ಇನ್ನೊಂದು ಸ್ವಲ್ಪ ಆದಷ್ಟು ಸಾಫ್ಟನೇ ಇರಲಿ, ತುಂಬ ಗಟ್ಟಿ ಮಾಡ್ಕೋಬೇಡ್ರಿ. ನೋಡಿ, ನಾನು ಇದನ್ನು ಒಂದು ಸ್ವಲ್ಪ ಇದು ಹಿಟ್ಟು ಗಟ್ಟಿ ಅನ್ಸುತ್ತದೆ ರೀ. ಅದಕ್ಕೆ ಏನು ಮಾಡಬೇಕು, ಕೈಲಿ ನಾದ್ಕೊಳ್ಳೋಕ್ಕಿಂತ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಈ ರೀತಿ ನೋಡಿ ಇದನ್ನು ಲಟ್ಟುಣಿಕೆಯಿಂದ ಸ್ವಲ್ಪ ಕುಟ್ಟಿ ತೊಗೋತೀನಿ ರೀ. ಅದರಿಂದ ಅದು ಬೇಗನೆ ಸಾಫ್ಟಾಗಿ ಮೆತ್ತಗಾಗಿಬಿಡ್ತದೆ ರೀ.
ಇಲ್ಲ ಇದು ಏನೂ ಬೇಡ ನಮಗಂದ್ರೆ ನೀವು ಇದನ್ನು ಗೋಧಿ ಹಿಟ್ಟಿನಲ್ಲಿನೂ ಈ ರೆಸಿಪಿಯನ್ನು ಮಾಡ್ಕೋಬೋದು ರೀ. ನೋಡಿ ಇದೇಗಿನಕಿತ ನೋಡ್ರಿ ಎಷ್ಟು ಸಾಫ್ಟ್ ಆಯ್ತು ರೀ ಅದು. ಕೈಯಿಂದ ಅದಕ್ಕಿಂತ ಈ ರೀತಿ ಲಟ್ಟುಣಿಗೆಲೆ ನೀವು ಕುಟ್ಟಿ ತೊಗೊಂಬಿಡ್ರಿ, ಬೇಗನೆ ಆಗ್ಬಿಡ್ತದೆ. ನೋಡಿ ಈಗ ನಾನು ಉಳ್ಳಿಗಳನ್ನ ಮಾಡ್ಕೋತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈಗ ಸಣ್ಣ ಸಣ್ಣ ಈ ಪುರಿಗೆ ಅದು ಮಾಡ್ಕೋತೀವಲ್ಲ ರೀ, ಅಷ್ಟೇ ಸೈಜದ ಉಳ್ಳಿಗಳನ್ನ ಮಾಡ್ಕೋತೀನಿ ರೀ, ತುಂಬ ಏನು ದೊಡ್ಡ ಇಲ್ಲ. ನೋಡಿ ಒಂದು ತೋರಿಸ್ತೀನಿ, ಎಷ್ಟಿಷ್ಟನ್ನೇ ಮಾಡ್ಕೊಂಡಿದ್ದೀನಿ ರೀ. ಈಗ ಉಳಿದಿದ್ದನ್ನು ರೆಡಿ ಮಾಡ್ಕೊತೀನಿ ರೀ. ಈಗ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಪ್ರೊಸೀಜರ್ ತುಂಬ ದೊಡ್ಡದಾಗ್ತದೆ ಅಂದ್ರೆ ನೀವು ಗೋಧಿ ಹಿಟ್ಲೇ ಮಾಡ್ಕೊರಿ, ಅವಾಗ ಅದು ಕುಟ್ಟೋದೇನಂತಲ್ಲ ಗೋಧಿ ಹಿಟ್ಟಂತೂ ಬೇಗನೆ ಇದನ್ನು ನೀವು ಇದನ್ನು 2 ರೀತಿ ಮಾಡಿ ತೋರಿಸ್ತೀನಿ ನೋಡಿರಿ. ಈ ರೀತಿ ಕೈಯಿಂದಾನೇ ನೀವು ನೋಡಿ ಅದನ್ನು ದೊಡ್ಡದು ಮಾಡ್ಕೊಂಡು ಮಾಡ್ಕೋಬೋದು. ನೋಡಿ ತುಂಬಾ ಸಾಫ್ಟಾಗಿ ಮೆತ್ತಗಾಗಿರ್ತದೆ ಹಿಟ್ಟು, ಅದು ಬೇಗನೆ ಈ ರೀತಿ ಕೈಯಿಂದನೇ ದೊಡ್ಡದು ಮಾಡ್ಕೋಬೋದು ನೋಡಿರಿ. ನೋಡಿ ಆ ಸ್ಟಫಿಂಗ್ ಆರಿದ್ರಿ, ಆ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಆ ಎಲೆ ತಕ್ಕಂಗೆ ನೋಡಿ ಸ್ಟಫಿಂಗನ್ನು ಹಾಕೋರಿ. ನೋಡಿ ಆಮೇಲೆ ಈ ರೀತಿ ದಂಡಿ ಫೋಲ್ಡ್ ಮಾಡಿ ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ನಾನು ಏನು ಮಾಡ್ತೀನಿ ಅಲ್ಲೇ ಮಡಿಸ್ಬಿಟ್ಟು ತಗೋತೀನಿ ರೀ, ಅದನ್ನೇನು ತೆಗಿಯಲ್ರಿ. ನೋಡಿ ಈ ರೀತಿ ಮತ್ತೆ ಮಡಿಸಿ ನೋಡಿದ್ರಿ, ಕೈಯಿಂದನೇ ಇನ್ನೊಂದು ಸ್ವಲ್ಪ ಇದು ಮಾಡಿ ಪ್ರೆಸ್ ಮಾಡಿ ದೊಡ್ಡದು ಮಾಡೋದು. ಇದು ತುಂಬ ದಪ್ಪನೂ ಮಾಡಬಾರ್ದು ರೀ, ತುಂಬ ತೆಳುವೂ ಮಾಡಬಾರ್ದು, ಆ ರೀತಿ ಇರಬೇಕು ರೀ. ನೋಡಿ ಈ ರೀತಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ. ಈ ರೀತಿ ನೀವು ಕೈಯಲ್ಲಿನೇ ದೊಡ್ಡದು ಮಾಡಿನೂ ಮಾಡ್ಕೋಬೋದು, ಅಥವಾ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ. ನೀವು ಒಂದು ಸ್ವಲ್ಪ ಇದನ್ನು ಲಟ್ಟಿಸ್ಬಿಟ್ರೂ ತೊಗೋಬೋದು, ನಿಮಗೆ ಯಾವ ರೀತಿ ಈಸಿ ಆಗ್ತದೆ ಅದನ್ನು ನೀವು ಮಾಡ್ಕೊರಿ. ನಾನು 2 ಮಾಡಿ ತೋರಿಸಿದ್ದೀನಿ. ನೋಡಿರಿ ಮೋದಕದು ಮಾಡ್ತಿರ್ತೀವಲ್ರಿ, ಆ ರೀತಿ ದಂಡಿದನ್ನು ಮಡಿಚ್ಕೊಂಡು ಆ ಎಕ್ಸ್ಟ್ರಾ ಹಿಟ್ಟು ಅಲ್ಲೇ ಮಡಿಚಿ ಇನ್ನೊಂದು ಸ್ವಲ್ಪ ಇದನ್ನು ಲಟ್ಸ್ಕೊಳ್ಳೋದು ರೀ. ಅವಾಗ ನೋಡಿ ತುಂಬ ದೊಡ್ಡೂ ಅಂದರೆ ತುಂಬ ದೊಡ್ಡದೂ ಇರಬಾರ್ದು, ಇಷ್ಟಿಷ್ಟೇ ಚಿಕ್ಕದಕ್ಕಿರಬೇಕು ಮತ್ತು ತುಂಬ ದಪ್ಪನೂ ಇರಬಾರ್ದು. ನೋಡಿ 2 ರೀತಿಯಾಗಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡಿ ತೊಗೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಈಗ ರೆಡಿ ಮಾಡ್ಕೊಂಡಿನಿ ರೀ. ಸ್ಟೀಮ್ ಮಾಡೋಕೆ ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ನೀರನ್ನು ಕಾಯ್ದದ್ರಿ. ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಅಥವಾ ಡೋಕ್ಲಾ ಪ್ಲೇಟಲ್ಲಿನೂ ಸ್ಟೀಮ್ ಮಾಡ್ಕೋಬೋದು. ನಾನು ಚಾಣಿ ಅಂತ ತೊಗೊಂಡಿದ್ದೀನಿ ರೀ, ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೋತೀನಿ, ಅಂದ್ರೆ ಅದು ಅಂಟೋದಿಲ್ಲ ರೀ. ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿನೇ ನಾನು 5 ನಿಮಿಷ ಸ್ಟೀಮ್ ಮಾಡ್ಕೋತೀನಿ ರೀ. ನೋಡಿರಿ 5 ನಿಮಿಷ ಆಗಿದ್ರಿ, ನಾನು ಗ್ಯಾಸನ್ನು ಆಫ್ ಮಾಡೀನಿ. ನೋಡಿ ಸ್ಟೀಮ್ ಆದಮೇಲೆ ಕಲರನ್ನು ಚೇಂಜ್ ಆಗಿರ್ತದೆ. ನೋಡಿ ಚೆನ್ನಾಗಿ ಸ್ಟೀಮ್ ಆಗ್ಯಾವ್ರಿ. ಎಣ್ಣೆ ಹಚ್ಚೋದ್ರಿಂದ ಅಂಟಿಲ್ಲ ನೋಡಿರಿ ಅವು. ಇಲ್ಲಾಂದ್ರೆ ನೀವು ಇಡ್ಲಿ ಪಾತ್ರೆಯಲ್ಲೇ ಇದನ್ನು ಸ್ಟೀಮ್ ಮಾಡ್ಕೊರಿ. ನೋಡಿರಿ ಸ್ವಲ್ಪ ಅರ್ಯಾವ್ರಿ, ಇನ್ನೂ ಬಿಸಿ ಅದಾವ. ನೋಡಿ ಯಾವುದೇ ರೀತಿಯೂ ಅಂಟಿಲ್ಲ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡಿ ಒಂದನ್ನು ನಾನು ನಿಮಗೆ ಕಟ್ ಮಾಡಿನೂ ತೋರಿಸ್ತೀನಿ ರೀ. ಇಲ್ಲ ನಮ್ಗೆ ಈ ರವೆದು ಬೇಡ ಅಂದ್ರೆ ನೀವು ಗೋಧಿ ಹಿಟ್ಟಿನಲ್ಲಿ ಈ ರೆಸಿಪಿಯನ್ನು ಮಾಡ್ಕೊರಿ. ನೋಡಿರಿ ಕಟ್ ಮಾಡಿನೂ ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿ ಬಂದವ್ರಿ ಇವು. ನೋಡಿರಿ ಎಷ್ಟು ನೀಟಾಗಿ ಬಿಸಿ ಬಿಸಿಯಾಗಿರುವಂಥ ಇವು ಕ್ಯಾರೆಟ್ ಕಡುಬು, ಖಾರ ಕಡುಬು ಅಂತಲೂ ಕರಿಬೋದು ರೀ. ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವ್ರಿ. ಇದನ್ನು ನೀವು ಹೀಗೇನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು, ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.